ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ವಿಶೇಷವಾಗಿ ನಾವು ಕೈಗಾರಿಕೋದ್ಯಮಿಗಳು ಭಾರತ ಸರ್ಕಾರದಿಂದ ಹೆಚ್ಚಿನದನ್ನು ನಿರೀಕ್ಷೆ ಮಾಡಿದ್ದೇವೆ. ಕಾರಣವಾದರೂ 4 ರಾಜ್ಯಗಳ ಚುನಾವಣೆ ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಕೊಡುಗೆಯನ್ನು ಕೊಡ್ತದೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಮೊದಲನೇದಾಗಿ ದೇಶಾದ್ಯಂತ ಹರಡಿರ್ತಕ್ಕಂಥ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ, ಆ ಕೈಗಾರಿಕಾ ಪ್ರದೇಶಗಳು 10 ವರ್ಷಕ್ಕಿಂತ ಹಳೇದಾಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಿಗೆ ಮೂಲಭೂತ ಅಗತ್ಯತೆ ಒದಗಿಸೋದಕ್ಕೋಸ್ಕರ ಒಂದು ವಿಶೇಷ ನಿಧಿಯನ್ನು ಮಾಡೋದ್ರ ಮೂಲಕ ಎಲ್ಲ ಕೈಗಾರಿಕಾ ಪ್ರದೇಶಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ನ ಅಪ್ಗ್ರೇಡ್ ಮಾಡಿಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ಕೈಗಾರಿಕಾ ಪ್ರದೇಶ ಇರೋದು ನಗರ ಪಾಲಿಕೆ ಅಥವಾ ನಗರಸಭೆಗಳಿಂದ ಹೊರ ಆವರಣದಲ್ಲಿ ಇರ್ತದೆ, ಹೊರ ವಲಯದಲ್ಲಿರ್ತದೆ. ಅಲ್ಲಿಗೆ ಜನಪ್ರತಿನಿಧಿಗಳು ಇಲ್ಲದೇ ಇರೋ ಕಾರಣದಿಂದ ಮೂಲಭೂತ ಅಗತ್ಯತೆ ತುಂಬ ಕುಂಠಿತಗೊಂಡಿದೆ. ಬಹಳಷ್ಟು ಕಷ್ಟಪಟ್ಟು ನಮ್ಮ ಕೈಗಾರಿಕೆಗಳು ನಮ್ಮ ಸಾರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮೂಲಭೂತ ಅಗತ್ಯತೆಗೆ ವಿಶೇಷವಾದ ನಿಧಿಯನ್ನು ನಾವು ನಿರೀಕ್ಷೆ ಮಾಡ್ತಾಯಿದ್ದೇವೆ. ಇನ್ನು ವಿಶೇಷವಾಗಿ ಮೈಸೂರಿನಲ್ಲಿ ನಿರ್ದಿಷ್ಟವಾಗಿ ನಾವು ಹೇಳೋದಾದರೆ, ಮೈಸೂರಿಗೆ ಒಂದು ಪ್ರಿಂಟಿಂಗ್ ಕ್ಲಸ್ಟರ್ ಮತ್ತು ಆಟೋಮೊಬೈಲ್ ಕ್ಲಸ್ಟರ್ನ ಕೇಂದ್ರ ಸರ್ಕಾರ ಈ ಸಾರಿ ಕೊಡುಗೆ ಕೊಡಬೇಕಾಗ್ತದೆ. ಮತ್ತು ಈ ಕ್ಲಸ್ಟರ್ಗೆ ಬೇಕಾದಂಥ ಕಾಮನ್ ಫೆಸಿಲಿಟಿ ಸೆಂಟರ್ ಜಾಗ ಏನಿದೆ ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅದನ್ನು ಬರೆಸಬೇಕು. ಬಾಕಿ ಹಣನ ಕ್ಲಸ್ಟರ್ ಯೋಜನೆಯಲ್ಲಿ ಇರ್ತಕ್ಕಂತೆ SPV ಸಂಸ್ಥೆಗಳು ಬರೆಸ್ತದೆ. 2 ಕ್ಲಸ್ಟರ್ನ ನಾವು ನಿರೀಕ್ಷೆ ಮಾಡಿದ್ದೇವೆ. ಮೈಸೂರಲ್ಲಿ ಸುಮಾರು 260ಕ್ಕೂ ಹೆಚ್ಚು ಪ್ರಿಂಟಿಂಗ್ ಉದ್ಯಮಗಳಿದೆ. ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋದರೆ ಸುಮಾರು 2500ಕ್ಕೂ ಹೆಚ್ಚು ಆಟೋಮೊಬೈಲ್ ಆಧಾರಿತ ಕೈಗಾರಿಕೆಗಳು ನಡೀತಾ ಇದೆ. ಈ 2 ಕ್ಷೇತ್ರಕ್ಕೆ ಆದ್ಯತಾ ವಲಯ ಅಂತ ಭಾವಿಸಿ ಮೈಸೂರಿಗೆ 2 ಕ್ಲಸ್ಟರ್ನ ಈ ಬಾರಿ ಬಜೆಟ್ನಲ್ಲಿ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಇದ್ರ ಜೊತೆಗೆ ವಿಶೇಷವಾಗಿ ನಮಗೆ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥದ್ದು ಇಂಧನ, ಅಂದರೆ ಪವರ್ ಕಾಸ್ಟು ಪ್ರತಿ ವರ್ಷದಲ್ಲೂ ಕೂಡ KERC ಅವರು ಜಾಸ್ತಿ ಮಾಡ್ತಾ ಬರ್ತಾರೆ. ಈ ನಿಟ್ಟಿನಲ್ಲಿ ನಮಗೆ ಅದು ದೊಡ್ಡ ಹೊರೆಯಾಗಿದೆ. ಇದನ್ನು ದೂರ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದವರು ಗೃಹಜ್ಯೋತಿ ಅವ್ರಿಗೆ ಡೊಮೆಸ್ಟಿಕ್ ವರ್ಕರ್ಸ್ಗೆ ಮತ್ತು ಮನೆ ಉಪಯೋಗಕ್ಕೆ ಮತ್ತು ನೀರಾವರಿ ಉಪಯೋಗಕ್ಕೆ ವಿಶೇಷವಾದಂಥ ಸಬ್ಸಿಡಿನ ಕೊಟ್ಟು ಮಾಡ್ತಾ ಇದ್ದಾರೆ. ಹಾಗೆಯೇ ಕೈಗಾರಿಕಾ ರೂಫ್ಟಾಪ್ ಪವರ್ ಸಪ್ಲೈ ಏನಿದೆ, ರೂಫ್ಟಾಪ್ ಸೋಲಾರ್ ಎನರ್ಜಿ ಜನರೇಟ್ ಮಾಡೋದಕ್ಕೋಸ್ಕರ ನಮಗೆ 40% ಏನು ಒಂದು ಕೇಂದ್ರ ಸರ್ಕಾರದ ಅನುದಾನ, ಇದ್ರ ಜೊತೆಗೆ ಡಿಪ್ರಿಸಿಯೇಷನ್ನ 70ರಿಂದ 80% ಡಿಪ್ರಿಸಿಯೇಷನ್ ಮಾಡಿಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಯಾಕೆಂದರೆ ಪ್ರಧಾನಮಂತ್ರಿಗಳು ಹೆಚ್ಚು ಒತ್ತು ಇವತ್ತು ಸೋಲಾರ್ ಎನರ್ಜಿಗೆ ಜನರೇಷನ್ಗೆ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈಗ ಈ ಭಾಗ ಅನ್ನೋಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶದ ಕೃಷಿಯನ್ನು ಅವಲಂಬನೆ ಮಾಡ್ತಿರ್ತಕ್ಕಂಥ ಬಹುಸಂಖ್ಯಾತರು 100ಕ್ಕೆ 60ರಿಂದ 70 ಭಾಗ ಇದ್ದೀವಿ. ಇಡೀ ದೇಶ ರೈತರ ಕಸಬಿನ ಮೇಲೆ ಎಲ್ಲರೂ ಕೂಡ ನಡೀತಾ ಇದೆ. ಒಂದು ಕಡೆ ರೈತರು ಉತ್ಪಾದಕರು ಆಗ್ತೀವಿ, ಒಂದು ಕಡೆ ಗ್ರಾಹಕರು ಆಗ್ತೀವಿ. ಕೃಷಿ ಉತ್ಪನ್ನಗಳಿಂದನೇ ಕೈಗಾರಿಕೆಗಳು ನಡಿಬೇಕು. ಒಂದು ಕಡೆ ಕಾರ್ಮಿಕರು ಕೂಡ ಇದ್ರ ಮೇಲೆ ನಂಬ್ಕೊಂಡಿದ್ದಾರೆ. ಏನು ಮೋದಿ ಸರ್ಕಾರ 2014ರಲ್ಲಿ ನಮ್ಮ ಸರ್ಕಾರ ಬಂದರೆ ಡಾಕ್ಟರ್ ಸ್ವಾಮಿನಾಥ್ ಆಯೋಗ ವರದಿಯನ್ನು ನಾನು ಜಾರಿ ಮಾಡ್ತೀನಿ, C2+50% ಎಲ್ಲ ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಬೆಲೆ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ಆಗ 5 ವರ್ಷ ರಾಜಭಾರ ಮಾಡಿದ್ರು, ಏನು ಮಾಡಲಿಲ್ಲ. ಸೆಕೆಂಡ್ ಎಲೆಕ್ಷನ್ ಬಂದಾಗ ಸುದ್ದಿನೇ ಎತ್ತಲಿಲ್ಲ. ಮತ್ತು ರೈತರು ಇಡೀ ಐತಿಹಾಸಿಕವಾಗಿ 384 ದಿವಸ ರೈತರು ಏನು ಕೃಷಿ ಕಾಯ್ದೆಗಳು, ಕಾರ್ಮಿಕ ಕಾಯ್ದೆಗಳ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಆವಾಗ ಮೋದಿಯವರು ಆ ಕಾಯ್ದೆಗಳನ್ನು ವಾಪಸ್ ತಗೊಂಡು ನಿಮಗೆ MSPಯನ್ನು ಖಾತ್ರಿ ಮಾಡ್ತೀನಿ ಅಂತೇಳಿ ಲಿಖಿತವಾಗಿ ಆಶ್ವಾಸನೆ ಕೊಟ್ಟರು. ಇದ್ರ ಬಗ್ಗೆ ನಿವೃತ್ತ ನ್ಯಾಯಾಧೀಶರನ್ನು ಕೂಡ ಒಂದು ಸಂಸ್ಥೆಯನ್ನು ನೇಮಕ ಮಾಡಿ ಆ ವರದಿಯನ್ನು ಕೊಟ್ಟಾಗಿದೆ. ಅದರಿಂದ ಈ ಬಡ್ಜೆಟ್ಲಾದರೂ ಕೂಡ ರೈತ ಬೆಳೆದಂಥ ಎಲ್ಲ ಬೆಳೆಗಳಿಗೆ MSPಯನ್ನು ಖಾತ್ರಿ ಮಾಡುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಅದು ಒಂದು ಅಂಶ ಕೃಷಿ ಬಗ್ಗೆ. ಮತ್ತು ಏನು ರೈತರು ಕಮರ್ಷಿಯಲ್ ಕ್ರಾಪು ಏನು ಕಬ್ಬನ್ನು ಬೆಳೀತಾ ಇದ್ದೀವಿ, 14ನೇ ಇಸ್ವಿಯಿಂದ ಹಿಂದೆ 9.5 ಇಳುವರಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡ್ತಾಯಿತ್ತು. BJP ಗೌರ್ಮೆಂಟ್ ಬಂದ ಮೇಲೆ ಹಂತವಾಗಿ ಇವತ್ತು 10.25 ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿ ಮಾಡ್ತಾ ಇದೆ. ಇದನ್ನು ಕೂಡ ನಾವು ಈ ಬಡ್ಜೆಟ್ಲಿ ಮೂಲ ಏನು 9.5 ಇಳುವರಿ ಆಧಾರದ ಮೇಲೆ ಏನು ಫಿಕ್ಸ್ ಮಾಡ್ತಾಯಿದ್ರೆ ಅದನ್ನು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅದನ್ನು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮತ್ತು ಏನು ಕೃಷಿ ಕಾಯ್ದೆಗಳು
ವಾಪಸ್ ತೆಗಿಬೇಕು ಅಂತ ಹೇಳಿದ್ದೀರಿ. ಅದನ್ನು ಕೂಡ ಈ ಬಡ್ಜೆಟ್ಲಿ ಘೋಷಣೆ ಮಾಡಬೇಕು. ಬೀಜ ಕಾಯ್ದೆ ಆಗಿರ್ಬೋದು, ವಿದ್ಯುತ್ ಶಕ್ತಿ ಕಾಯ್ದೆ ಆಗಿರ್ಬೋದು, ಕೃಷಿಗೆ ಪೂರಕವಾದಂಥ ಕಾಯ್ದೆಗಳೇನು ಕೊಟ್ಟಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿ ಏನು ಕೊಟ್ಟಿದ್ದಾರೆ, ಆ ಕಾಯ್ದೆಗಳು ಜಾರಿಯಾಗದ ರೀತಿಯಲ್ಲಿ ರೈತರಿಗೆ, ಇಡೀ ಭಾರತ ದೇಶದ ರೈತರಿಗೆ ಸಾಲವನ್ನು ಮನ್ನಾ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ 50% ಮನ್ನಾ ಮಾಡಬೇಕು. ಅವ್ರಿಗೆಲ್ಲ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಟ್ಟರೆ ಇದು ರೈತರಿಗೆ ಒಂದು ನ್ಯಾಯ ದೊರಕಿಸೋದಾಗಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಜ್ಯ ಸರ್ಕಾರ ಏನು ಪಿಂಚಣಿ ಕೊಡ್ತಾ ಇದೆ, ಕೇಂದ್ರ ಸರ್ಕಾರವು ಕೂಡ 60 ವರ್ಷ ಮೇಲ್ಪಟ್ಟ ಎಲ್ಲ ರೈತರಿಗೆ, ಕಾರ್ಮಿಕರಿಗೆ ವೃದ್ಧಾಪ್ಯ ವೇತನ ಕೊಡಬೇಕು ಅಂತ ಕೂಡ ಈ ಮೂಲಕ ಒತ್ತಾಯ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.